ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಪ್ಲಾಸ್ಟಿಕ್ ಎಂಬ ಮಹಾಮಾರಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಅದರ ಉತ್ಪಾದನೆ ಬಳಕೆಯನ್ನು ಪೂರ್ಣ ಸ್ಥಗಿತಗೊಳಿಸುವುದು ಸಾಧ್ಯವೇ ಇಲ್ಲವೇನೋ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನುಷ್ಯನೂ ಸೇರಿದಂತೆ ಸಕಲ ಜೀವಿಗಳ ಆರೋಗ್ಯ, ಪರಿಸರದ ಆರೋಗ್ಯ ಎಲ್ಲವನ್ನೂ ಗಮನದಲ್ಲಿಟ್ಟು ಪೂರ್ಣ ನಿಷೇಧಕ್ಕೆ ತುರ್ತು ಕ್ರಮದ ಅಗತ್ಯವಿದೆ ಎಂದು ಇಂಡೂಸ್ ಹರ್ಬ್ಸ್ ಸಂಸ್ಥಾಪಕರಾದ ರವೀಂದ್ರ ತುಂಬಾರ್ಮನೆಯವರು ಪ್ಯಾರಿಸ್ನಲ್ಲಿ ನಡೆದ ಟ್ರಿಟೆಲಿಯಲ್ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಮಾನವನು ಸೇರಿದಂತೆ ಭೂಮಿಯ ಮೇಲಿರುವ ಎಲ್ಲ ಜೀವರಾಶಿಗಳಿಗೆ ಪ್ಲಾಸ್ಟಿಕ್ ಎಂಬುದು ಅತ್ಯಂತ ಮಾರಕ ವಸ್ತು. ಅದೊಂದು ಬಗೆಯ ಶಾಪ. ಸಕಲ ಜೀವಿಗಳಿಗೂ ಅದು ಶತ್ರು. ಮಣ್ಣಿನಲ್ಲಿ ಕರಗದ ಈ ವಿಷಕಾರಕ ಉಪವಸ್ತು ಪರಿಸರದ ಮಾಲಿನ್ಯದ ಜೊತೆಗೆ ಜೀವಹಾನಿಗೂ ಕಾರಣವಾಗಿದೆ. ಇದು ಜಲಚರಗಳ ಮತ್ತು ಪಶುಗಳ ಹೊಟ್ಟೆಯನ್ನು ಸೇರಿದರೆ ಆಗುವ ರಾಸಾಯನಿಕ ಪ್ರಕ್ರಿಯೆ ಮಾರಣಾಂತಿಕವಾಗಿದೆ. ಕಳೆದ ವರ್ಷದ ವಿಶ್ವ ಪರಿಸರ ದಿನಾಚರಣೆಯ ಧ್ಯೇಯವಾಕ್ಯವು ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವುದೇ ಆಗಿತ್ತು. ವಿಶ್ವ ಪ್ಲಾಸ್ಟಿಕ್ ಒಪ್ಪಂದ ಕರಡು ತಯಾರಿಕೆಯ ನಂತರದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟಲು ಪ್ಲಾಸ್ಟಿಕ್ ಉತ್ಪಾದನೆ ಮತ್ತು ಬಳಕೆಯ ಮೇಲೆ ತಡೆ ಮತ್ತು ನಿಷೇಧ ಹೇರಲು ವಿಶೇಷವಾಗಿ ವಾಣಿಜ್ಯ ರೂಪದಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಹೇಗೆ ಎಂಬುದರ ರೂಪುರೇಷೆ ಮತ್ತು ಕ್ರಮ ಕೈಗೊಳ್ಳಲು 193 ದೇಶಗಳು ಮೇ 29ರಂದು ಪ್ಯಾರಿಸ್ನಲ್ಲಿ ನಡೆದ ಸಭೆಯಲ್ಲಿ ಸೇರಿದ್ದವು. ಎಲ್ಲ ದೇಶಗಳಿಗೂ ಜವಾಬ್ದಾರಿ ಮತ್ತು ಕಾನೂನಾತ್ಮಕ ಹೊಣೆಗಾರಿಕೆ ವಹಿಸುವ ಝೀರೋ ಡ್ರಾಫ್ಟ್ ತಯಾರಿಕೆಯ ಉದ್ದೇಶವನ್ನಿಟ್ಟುಕೊಂಡು ಇಂಟರ್ ಗವರ್ನಮೆಂಟಲ್ ನೆಗೋಷಿಯೇಟಿಂಗ್ ಕಮಿಟಿ ಸಭೆಯನ್ನು ಆಯೋಜನೆ ಮಾಡಿತ್ತು. 5 ದಿನಗಳ ಕಾಲ ಸಭೆ ನಡೆದ ನಂತರದಲ್ಲಿ ಝೀರೋ ಡ್ರಾಫ್ಟ್ ತಯಾರಿಕೆಯನ್ನು ನವೆಂಬರ್ವರೆಗೆ ಮುಂದೂಡಲಾಗಿದೆ ಎಂದು ಹೇಳಿಕೆ ನೀಡಿದ INC ಅದರ ಹೊಣೆಗಾರಿಕೆಯನ್ನು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಸಚಿವಾಲಯಕ್ಕೆ ವಹಿಸಿರುವುದಾಗಿ ಹೇಳಿತ್ತು. ಅದರಂತೆ ನವೆಂಬರ್ನಲ್ಲಿ ನೈರೋಬಿಯಲ್ಲಿ ನಡೆಯುವ ಸಭೆಯ ವೇಳೆಗೆ ಕರಡು ಸಿದ್ಧವಾಗುತ್ತದೆ ಮತ್ತು ಅಲ್ಲಿ ಅದರ ಚರ್ಚೆ ನಡೆಯಲಿದೆ ಎಂದು ತೀರ್ಮಾನ ಅಂಗೀಕರಿಸಲಾಗಿತ್ತು. ನ್ಯೂ ಆಂಬಿಷನ್ ಕೋಯಿಲಿಯೇಷನ್ನವರು ಸಭೆಯ 2ನೇ ದಿನದ ಕಾರ್ಯಕಲಾಪಗಳನ್ನು ಹೈಜಾಕ್ ಮಾಡಿದ್ದರು. ಅವರು ತಮ್ಮ ದೇಶಗಳಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಮತ್ತು ಬಳಕೆಗಳಿಂದ ಎಷ್ಟೇ ಮಾಲಿನ್ಯ ಉಂಟಾದರೂ ಆದ್ದರಿಂದ ಆರ್ಥಿಕ ಲಾಭವಿದೆ ಎಂಬ ಕಾರಣವನ್ನು ಮುಂದೊಡ್ಡಿ ಸಭೆಯಲ್ಲಿ ಸಹಮತ ಮೂಡದಂತೆ ನೋಡಿಕೊಂಡರು. ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಣಕ್ಕೆ ತಾನು ಬದ್ಧ ಎಂದು ಕೇಳಿದ ವರ್ಷ ಉರುಗೈನಲ್ಲಿ ನಡೆದ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಿದ್ದ ನಮ್ಮ ದೇಶದ ಪ್ರತಿನಿಧಿಗಳು ತದನಂತರದ ಸಭೆಯಲ್ಲಿ ನಿಯಮ 37 ಮತ್ತು 38.1 2 ಉಪಬಂಧಗಳು ಸರಿಯಿಲ್ಲ ಎಂದು ಸಭೆಯಲ್ಲಿ ತಗಾದೆ ತೆಗೆದ ಕಾರಣ ಒಮ್ಮತ ಮೂಡದಂತಾಗಿತ್ತು. ಪಾದರಸ ಮಾಲಿನ್ಯ ತಡೆಯಲು ರೂಪಿಸಲಾದ ಮಿನಮಾಟ ಒಪ್ಪಂದದಂತೆ ಪ್ಲಾಸ್ಟಿಕ್ ವಿಷಯದಲ್ಲೂ ನಿರ್ಣಯ ತೆಗೆದುಕೊಳ್ಳಲಾಗಿರುವುದನ್ನು ನಾವು ಪ್ರಶ್ನಿಸುತ್ತೇವೆ ಎಂದಿದ್ದ ಭಾರತ ನಿಯಮ 37 ಮತ್ತು 38.1 ಇವೆರಡೂ ಕಾರ್ಯಸಾಧುವಲ್ಲ, ಅವುಗಳನ್ನು ನಮ್ಮಂತಹ ಅಭಿವೃದ್ಧಿಪರ ದೇಶಗಳಿಗೆ ಅನ್ವಯಿಸಲಾಗದು ಎಂದು ಬಿಗಿ ಪಟ್ಟು ಹಿಡಿದು 2 ನಿಯಮಗಳನ್ನು ಸದ್ಯಕ್ಕೆ ತಡೆ ಹಿಡಿದರೆ ಮುಂದಿನ ಮಾತುಕತೆಗೆ ನಾವು ಸಿದ್ಧ ಎಂದು ಹೇಳಿತ್ತು. ನಿಯಮ 37ರ ಪ್ರಕಾರ ಯಾವುದೇ ನಿರ್ಣಯದ ಬಗ್ಗೆ ವಿಶ್ವದ ಪ್ರತಿಯೊಂದು ದೇಶಕ್ಕೂ ಒಂದು ಮತ ಚಲಾವಣೆಯ ಅಧಿಕಾರ ಇರುತ್ತದೆ ಮತ್ತು ಆರ್ಥಿಕತೆಯ ಹೆಸರಿನಲ್ಲಿ ಒಕ್ಕೂಟ ಸ್ಥಾಪಿಸಿಕೊಂಡ ದೇಶಗಳ ಪರವಾಗಿ ಯಾವುದಾದರೂ ಒಂದು ದೇಶ ಮತ ಹಾಕಬಹುದು. ಪರಸ್ಪರ ಮಾತುಕತೆಗಳಿಂದ ಒಮ್ಮತಕ್ಕೆ ಬರಲಾಗದಿದ್ದರೆ ಬಹುಮತ ಸಾಬೀತು ಮಾಡಲು ಮತದಾನ ನಡೆಯಬೇಕು ಎಂದು 2ನೇ ನಿಯಮ ಹೇಳುತ್ತದೆ. ಮತದಾನವಾದರೆ ಮುಂದಿನ ದಿನಗಳಲ್ಲಿ ನಿರ್ಣಯಗಳನ್ನು ಬದಲಿಸುವುದು ಕಷ್ಟ. ಅದರ ಬದಲಿಗೆ ಒಮ್ಮತಾಭಿಪ್ರಾಯ ಮೂಡುವುದಸ್ತರಿ. ನಮ್ಮ ಈ ನಿಲುವನ್ನು ಸೌದಿ ಅರೇಬಿಯಾ, ರಷ್ಯಾ, ಚೀನಾ, ಇರಾನ್, ಅರ್ಜೆಂಟೈನಾ, ಸಂಯುಕ್ತ ಅರಬ್ ರಾಷ್ಟ್ರಗಳು ಬೆಂಬಲಿಸಿದ್ದವು. ಸಭೆಯ 3ನೇ ದಿನ ಇನ್ನಷ್ಟು ಅಧ್ವಾನಗಳು ಬೆಳಕಿಗೆ ಬಂದವು. ಕೆಲವು ದೇಶಗಳಂತೂ ಪ್ಲಾಸ್ಟಿಕ್ ಉದ್ಯಮದಿಂದ ತಮ್ಮ ದೇಶಕ್ಕೆ ಭಾರೀ ಲಾಭವಿದೆ, ಅದನ್ನು ಸ್ಥಗಿತಗೊಳಿಸುವ ಪ್ರಶ್ನೆಯೇ ಇಲ್ಲ ಎಂದು ಸಾರಿಬಿಟ್ಟವು. ಸಹಮತ ಮೂಡದ ಕಾರಣದಿಂದ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರೋಣ ಎಂದು ಸಭೆ ಮುಂದೂಡಲ್ಪಟ್ಟಿತ್ತು. ಪರಿಸರದ ಆರೋಗ್ಯಕ್ಕಿಂತ
ಆರ್ಥಿಕ ಲಾಭದಾಯಕತೆಯೇ ಮುಖ್ಯವಾಯಿತಲ್ಲ ಎಂಬುದು ವಿಪರ್ಯಾಸದ ಸಂಗತಿಯಾಗಿತ್ತು. ಪ್ಲಾಸ್ಟಿಕ್ ಮಾಲಿನ್ಯ ತಡೆಯುವುದು ಹೇಗೆ ಎಂಬುದು ಸವಾಲಾಗಿತ್ತು. ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗೊಳಿಸುವುದೆಂದರೆ ಪ್ಲಾಸ್ಟಿಕ್ನ ಸಂಪೂರ್ಣ ನಿರ್ಮೂಲನವರೆಗೆ ಮನುಷ್ಯನ ಎಲ್ಲ ಜೀವಿಗಳ ಹಾಗೂ ವಾತಾವರಣದ ಆರೋಗ್ಯ ಕಾಪಾಡಲು ಆದ್ಯತೆಯನ್ನು ಕೊಡಬೇಕು ಎಂದು ಬಹುತೇಕ ಸದಸ್ಯ ರಾಷ್ಟ್ರಗಳು ಪ್ರತಿಪಾದನೆಯನ್ನು ಮುಂದಿಟ್ಟವು. ಆದರೆ ಭಾರತ ಮಾತ್ರ ಉದ್ದೇಶ ಸಾಧನೆಗೆ ನಿಗದಿಪಡಿಸಲಾದ ಕಾಲಮಿತಿ ಸರಿಯಿಲ್ಲ ಎಂಬ ಪಟ್ಟು ಹಿಡಿಯಿತು. ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಣದ ಮೂಲ ಉದ್ದೇಶದ ಕುರಿತು ಏನಾದರೂ ತಕರಾರುಗಳಿವೆಯೇ ಎಂಬ ಪ್ರಶ್ನೆ. ಸಮಸ್ಯೆ ಇರುವುದು ಪ್ಲಾಸ್ಟಿಕ್ನಿಂದಲ್ಲ, ಅದನ್ನು ಎಲ್ಲೆಂದರಲ್ಲಿ ಎಸೆಯುವುದರಲ್ಲಿ ಎಂಬುದು ಎಲ್ಲರೂ ಒಪ್ಪುತ್ತಾರೆ. ಪ್ಲಾಸ್ಟಿಕ್ನ ಸಮರ್ಪಕ ನಿರ್ವಹಣೆ ಆದ್ಯತೆ ಕೊಡಬೇಕು. ನಿಷೇಧದ ಕಡೆಗಳಲ್ಲಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣ ನಿಷೇಧಿಸುವುದಕ್ಕೆ, ಅದರ ಬೇಡಿಕೆ ಅಥವಾ ಸರಬರಾಜನ್ನು ಕಡಿಮೆಗೊಳಿಸುವುದಕ್ಕೆ ತಮ್ಮ ಒಪ್ಪಿಗೆ ಇಲ್ಲ ಎಂದು ಭಾರತ ಹೇಳಿತ್ತು. ಇದೇ ವಾದವನ್ನು ಚೀನಾ, ಕೊರಿಯಾ, ರಷ್ಯಾ, ಇರಾನ್ ಮತ್ತು ಇಂಡೋನೇಷಿಯಾಗಳು ಅನುಸರಿಸಿ ಭಾರತ ಹೇಳುತ್ತಿರುವುದು ಸರಿ ಎಂದಿದ್ದವು. ಪ್ರತಿ ದೇಶವು ಪ್ಲಾಸ್ಟಿಕ್ ಮಾಲಿನ್ಯ ತಡೆಯಲು ಸಾವಿರಾರು ಕೋಟಿ ಹಣ ವ್ಯಯಿಸುತ್ತದೆ. ಇನ್ನೊಂದೆಡೆ ಪ್ಲಾಸ್ಟಿಕ್ ಉತ್ಪಾದನೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಹಿಂದಿನ 10 ವರ್ಷಗಳಲ್ಲಿ ಉತ್ಪತ್ತಿಯಾದ ಪ್ಲಾಸ್ಟಿಕ್ ಕಳೆದ 100 ವರ್ಷಗಳಲ್ಲಿ ಹೆಚ್ಚು ದೇಶಗಳ ಮಟ್ಟದಲ್ಲಿ ಪ್ಲಾಸ್ಟಿಕ್ ಬಳಕೆಯ ಕುರಿತು ಕ್ರಿಯಾ ಯೋಜನೆಗಳು ಜಾರಿಯಲ್ಲಿವೆ. ಅಚ್ಚರಿ ಎಂದರೆ ಆಫ್ರಿಕಾ ದೇಶಗಳು ಪ್ಲಾಸ್ಟಿಕ್ ನಿಷೇಧದ ಕುರಿತು ಉತ್ಸಾಹ ತೋರಿಸುತ್ತವೆ. ಇದು ಮುಂದುವರೆದ ದೇಶಗಳ ನಡುವೆ ಅಘೋಷಿತ ಸಂಘರ್ಷಕ್ಕೂ ಕಾರಣವಾಗಿದೆ. ಈಗಾಗಲೇ ನಾವು ಏಕಬಳಕೆ ಪ್ಲಾಸ್ಟಿಕ್ ನಿಷೇಧಿಸಿದ್ದೇವೆ. ಹಂತ ಹಂತವಾಗಿ ಪೂರ್ಣ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡುವ ನಿಟ್ಟಿನಲ್ಲಿ ಇಚ್ಛಾಶಕ್ತಿಯನ್ನು ಅಧಿಕಾರಸ್ಥರು ತೋರಬೇಕು. ಜೊತೆಗೆ ನಾಗರಿಕರು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳು ಇನ್ನಷ್ಟು ದುರ್ಭರವಾಗಲಿವೆ. ಪರಿಸರದ ಮೇಲೆ ಅದು ಬೀರುವ ಪ್ರಭಾವ ಹೀನಾತಿಹೀನವಾಗಲಿದೆ ಎಂಬುದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಅಭಿಮತವಾಗಿದೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.